ದಿನನಿತ್ಯ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ತಿಂಡಿ ತಯಾರಿ, ಅಡುಗೆ ತಯಾರಿ, ಮಕ್ಕಳನ್ನ ನೋಡ್ಕೊಳ್ಳೋದು, ಈ ರೀತಿ ಮನೆ ಕೆಲಸ ಎಲ್ಲ ರೀತಿಯ ಜವಾಬ್ದಾರಿ ಹೆಣ್ಣಿಗಿದ್ದೇ ಇರುತ್ತೆ ಅಲ್ವಾ? ಪ್ರತಿಯೊಬ್ಬರ ಮನೆ ಕಥೆಯೂ ಇದೇ ಆಗಿದೆ. ಈ ಕೆಲಸ ಸಾಧಾರಣ ಅಲ್ಲ. ಒಂದಲ್ಲ ಒಂದು ರೀತಿಲಿ ನಮ್ಮ ಬಗ್ಗೆನೇ ನಮಗೆ ಪ್ರೌಡ್ ಫೀಲ್ ಕೊಡುತ್ತೆ. ಅಂದರೆ ನಾವು ಕೆಲಸ ಮಾಡೋದ್ರಿಂದ ಎಲ್ಲೋ ಒಂದು ರೀತಿಲಿ ದುರ್ಬಲತೆಗೆ ಜಾರ್ತಾ ಇಲ್ಲ, ನಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಆ ರೀತಿ ನಾವು ಯಾವಾಗಲೂ ಫೀಲಲ್ಲಿ ನಮ್ಮ ಮನೆಯ ಒಂದು ಕೆಲಸವನ್ನು ಹಾಗೆ ಸಮರ್ಪಣಾ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ಆಗಾಗ ಸರಿಪಡಿಸ್ಕೊಳ್ತಾನೆ ಇರಬೇಕು. ಹೇಗೆ ದಿನನಿತ್ಯ ರುಚಿಕಟ್ಟಾದ ದೇಹಕ್ಕೆ ಒಳ್ಳೆಯ ಒಂದು ಅಡುಗೆಯನ್ನು ಕೊಡ್ತೀವೋ, ಪೌಷ್ಟಿಕಾಂಶ ಸರಿ ಇರಬೇಕು ಅಂತೇಳಿ ಬಯಸ್ತೀವೋ, ಅದೇ ರೀತಿ ನಮ್ಮ ಸಂಬಂಧಗಳಲ್ಲೂ ಕೂಡ ಸ್ವಲ್ಪ ಹೊತ್ತು ಮಾತು ಇರಬೇಕು, ನಗು ಇರಬೇಕು, ಒಡನಾಟ ಇರಬೇಕು. ಏನೇ ಬಂದರೂ ತಾಳ್ಮೆಯಿಂದ ಸರಿಪಡಿಸ್ಕೊಳ್ತೀವಿ ಎನ್ನುವ ಆತ್ಮವಿಶ್ವಾಸ ಹೆಚ್ಚಿರಬೇಕು. ಆಗ ಸಂಬಂಧ ಕೂಡ ಯಾವುದೇ ಕಾರಣಕ್ಕೂ ದಾರಿ ತಪ್ಪೋದಿಲ್ಲ. ಸ್ನೇಹಿತರೆ, ಇಲ್ಲಿ ನಾನಿವತ್ತು ನುಗ್ಗೆ ಸೊಪ್ಪಿನ ಚಪಾತಿಯನ್ನು ಮಾಡ್ತಾ ಇದ್ದೀನಿ. ಅಂದರೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತೊಳೆದು ಅದನ್ನು ನಾನು ರುಬ್ಬಿ ಆ ರಸ ತೆಗೆದು ಅದರಲ್ಲಿ ಗೋಧಿ ಹಿಟ್ಟನ್ನು ಕಲಸಿದ್ದೀನಿ. ಅದರಿಂದ ನಾನು ಚಪಾತಿ ಮಾಡಿದ್ದೀನಿ. ಅಂದರೆ ಕೆಲವೊಂದು ಸಾರಿ ಮಕ್ಕಳು ನುಗ್ಗೆ ಸೊಪ್ಪನ್ನು ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ನುಗ್ಗೆ ಸೊಪ್ಪಿನ ಸಂಪೂರ್ಣ ಬೆನಿಫಿಟ್ಸ್ ಮಕ್ಕಳಿಗೆ ಸಿಗುತ್ತೆ. ನುಗ್ಗೆ ಸೊಪ್ಪನ್ನು ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ಇಲ್ಲಿ ಒಂದು ನಿಮಗೆ ಸಣ್ಣದಾಗಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಏನಂದರೆ, ಹಿಂದಿನ ದಿನ ನುಗ್ಗೆ ಸೊಪ್ಪನ್ನು ಒಂದು ಬ್ಯಾಗಲ್ಲಿ ಇಲ್ಲ ಒಂದು ಕವರಲ್ಲಿ ಇಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಗಟ್ಟಿಯಾಗಿ ಸುತ್ತಿ ಎತ್ತಿಟ್ಬಿಡಿ. ಮಾರನೇ ದಿನ ನಾನಿಲ್ಲಿ ವೇಲ್ ಮೇಲೆ ಹಾಕಿ ತೋರಿಸಿದ್ನಲ್ಲ, ಈ ರೀತಿ ಬಡಿದ್ರೆ ಅದು ಎಲೆಗಳೆಲ್ಲ ತಾನಾಗೇ ಉದುರುತ್ತೆ. ಆವಾಗ ನೀವು ಅದರಲ್ಲಿರುವ ಒಂದು ಕಸ ಕಡ್ಡಿ ಎಲ್ಲ ಆರಿಸ್ಕೊಂಡು ಚೆನ್ನಾಗಿ ತೊಳೆದು ಹೆಚ್ಚದೇನೆ ನೀವು ಪಲ್ಯವನ್ನು ಮಾಡ್ಬೋದು, ಸಾಂಬಾರು ಮಾಡ್ಬೋದು ಬೇಳೆ ಹಾಕಿ. ಈ ರೀತಿ ಚಪಾತಿ, ಪರೋಟ ಆ ಹಿಟ್ಟಿಗೆ ಅದನ್ನು ಆ ರಸವನ್ನು ಹಾಕಿ ಕಲಸಿ ಹೀಗೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಆರೋಗ್ಯಕ್ಕೆ ಉತ್ತಮವಾದ ಒಂದು ಸೊಪ್ಪುಗಳಲ್ಲಿ ಅತ್ಯಂತ ಒಂದು ಶ್ರೇಷ್ಠ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು. ಯಾಕಂದರೆ ಇದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿಗಿಂತ, ಹಾಲಿಗಿಂತ, ಡ್ರೈ ಫ್ರೂಟ್ಸ್ಗಳಿಗಿಂತ, ಹಾಗೆ ನಾನ್ ವೆಜ್ಗಿಂತ, ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್, ಹೆಚ್ಚು ನಮ್ಮ ಆರೋಗ್ಯಕ್ಕೆ ಬೇಕಾದ ಎಲ್ಲ ರೀತಿಯ ಬೆನಿಫಿಟ್ಸ್ ಕೊಡುತ್ತೆ. ಹೆಚ್ಚು ಅಂದರೆ 1000 ಕಾಯಿಲೆಗಳಿಗೆ ಈ ನುಗ್ಗೆ ಸೊಪ್ಪು ಮದ್ದಾಗಿದೆ. ಸ್ನೇಹಿತರೆ, ಉಪಯೋಗಿಸಿ.